ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಇತಿಹಾಸ ಪ್ರಸಿದ್ಧ ಪುರಾಣ ಪ್ರಸಿದ್ಧ ನಂದಿ ಶ್ರೀ ಭೋಗನಂದೀಶ್ವರನ ಜೋಡಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಹಸ್ರಾರು ಭಕ್ತರು ಭಾಗಿಯಾಗಿ ಭಕ್ತಿಭಾವ ಮೆರೆದರು. ಮಹಾಶಿವರಾತ್ರಿ ಪ್ರಯುಕ್ತ ಕ್ಷೇತ್ರದಲ್ಲಿ ದಶಕಗಳಿಂದ ಅದ್ದೂರಿ ಜೋಡಿ ರಥೋತ್ಸವ ನಡೆದುಕೊಂಡು ಬಂದಿದ್ದು, ಜೋಡಿ ಬ್ರಹ್ಮೋತ್ಸವ ಅದ್ದೂರಿಯಾಗಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜಾತ್ರೆಯಲ್ಲಿ ಭಾಗಿಯಾಗಿ ರಥಕ್ಕೆ ಪೂಜೆ ಸಲ್ಲಿಸಿ 54 ಅಡಿಯ ರಥೋತ್ಸವಕ್ಕೆ ಚಾಲನೆ ನೀಡಿದರು. ओम नमः शिवाय 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 ओम शिवमुक्तानिश्च स्वदेशनभोन्त्यं कार्तिकाय विद्महे कन्याकुमारी देव तन्नो दुर्गे प्रचोदयात् या देवी सर्वभूतेषु मातरं समस्ति ಪ್ರಾರಂಭವಾಗಿದೆ ಎಂದಿರ್ತಕ್ಕಂಥದ್ದು ದಯವಿಟ್ಟು ಯಾರು ಹೋಗಬಾರ್ದು. ಆ ಬಿಸಿ ಅಂದಾಗ ಇಡಬೇಕು, ಎಲ್ಲಿ ಅಂದಾಗ ಹೊಡಬೇಕು. ಈಗ ಗೊತ್ತಾಗ್ತದೆ ಎಳಿತಕ್ಕಂಥ ಕಟ್ಟಡಗಳಿಗೆ ಟ್ರೈನ್ ಯಾವ ಕಡೆ ಬರ್ತಾ ಇದೆ, ಯಾವ ಕಡೆ ಎಳಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಕಾಣ್ತಾ ಇರ್ತದೆ, ಅವ್ರು ಆದಷ್ಟು ಸ್ವಲ್ಪ ಸ್ವಲ್ಪ ದೂರ ಇರಬೇಕು. ಚಕ್ರಕಟ್ಟ ಬಂದು ಕರ್ಕೊಂಡು ಹೋಗ್ತಾರೆ. ನೋಡಲು ಮೊಬೈಲ್ ಜಾಮ್ ಆಗ್ತದೆ. ಅವರು ಒಂದೊಂದು ಸಮಸ್ಯೆಗಳು ಸಾಹಸ ಸಂಖ್ಯೆಯಲ್ಲಿ ಸೇರಿಸತಕ್ಕಂಥ ಪ್ರಚಾರಗಳು ಒಂದೇ ಸಮಯಕ್ಕೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಜಾಮ್ ಆಗ್ತದೆ, ನೆಟ್ವರ್ಕ್ ಕಟ್ ಆಗ್ತದೆ. ಅದರಿಂದ ನಾವು ಹೇಳ್ತಾ ಇರೋದು, ನೀವು ಒಬ್ಬರಿಗೊಬ್ಬರಿಗೆ ಫೋನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಯಾರಾದ್ರೂ ತಪ್ಪಿಸ್ಕೊಂಡು ನಿಮ್ಮ ಒಳ್ಳೆಯ ವಸ್ತುಗಳು ಏನಾದರೂ ಕರ್ಕೊಂಡು ಆದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ ದಯವಿಟ್ಟು ಮೈ ಕಡೆ ಗಮನ ಕೊಡುವುದನ್ನ ನಿಮ್ಮ ಒಳ್ಳೆಯ ವಸ್ತುಗಳನ್ನ
ಇವತ್ತು ಪ್ರತಿ ವರ್ಷದಂತೆಯೇ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ರಥೋತ್ಸವದ ಕಾರ್ಯಕ್ರಮದಲ್ಲಿ 3ನೇ ವರ್ಷ ಪಾಲ್ಗೊಂಡಿದ್ದೇನೆ. ಪ್ರತಿ ವರ್ಷ ಒಂದು ರೀತಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಜನರಲ್ಲಿ ಭಾಳ ಉತ್ಸಾಹ ಜಾಸ್ತಿ ಆಗ್ತಾ ಇದೆ, ಜನರ ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ಈ ರೀತಿಯಾಗಿ ಜಾತ್ರೆಗಳಲ್ಲಿ ಜನ ಭಾಗವಹಿಸುವಂಥದ್ದು ನಮ್ಮ ಭವ್ಯ ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗುತ್ತೆ. ಇವತ್ತಿನ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಪರಂಪರೆ, ನಮ್ಮ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವಗಳನ್ನು ನಾವು ನಿರಂತರವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದರಿಂದ ಈ ಸಂದರ್ಭದಲ್ಲಿ ನಾನು ಸಮಸ್ತ ನಾಡಿನ ಜನತೆಗೆ ಶುಭವಾಗಲಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಆಮೇಲೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಜಿಲ್ಲೆಯ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆ ಫಲಿತಾಂಶ ಬರ್ತಕ್ಕಂಥ ನಿಟ್ಟಿನಲ್ಲಿ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಜೋಡಿ ರಥೋತ್ಸವಕ್ಕೆ ಒಂದು ಇತಿಹಾಸ ಇರುವಂಥದ್ದು ಇದು ನೋಡಿ. ಇದೊಂದು ಈಗಾಗಲೇ ದಾನಿಗಳು ವೆಂಕಟೇಗೌಡರು ಮತ್ತು ಸ್ನೇಹಿತರು ಒಂದು ತೇರನ್ನು ಕಳೆದ ವರ್ಷ ಮಾಡಿಕೊಟ್ಟಿದ್ದಾರೆ. ನಾನು ಸರ್ಕಾರದ ವತಿಯಿಂದ ಇದನ್ನು ಮಾಡಿಸ್ಕೊಡ್ತೀನಿ ಮತ್ತೊಂದು ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದೆ. ಮುಖ್ಯಮಂತ್ರಿಗಳ ಹತ್ರನೂ ಚರ್ಚೆ ಮಾಡಿದೆ. ಆಯಿತು ಮಾಡೋಣ ಅಂತಕ್ಕಂಥದ್ದು ಹೇಳಿದರು. ಆದರೆ ನಂತರ ಇಲ್ಲ ನಾವೇ ಮಾಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಅದನ್ನು ಕೈಬಿಟ್ಟಿದ್ದೀವಿ. ಈಗ ನಮ್ಮ ಜಿಲ್ಲಾಧಿಕಾರಿಗಳು ಇದಕ್ಕೆ ಹಲವಾರು ಏನು ಅಲ್ಲಿ ಹಳೆಯ ಪ್ರಾಚೀನ ಒಂದು ಕಲ್ಯಾಣಿ ಇವೆಲ್ಲವನ್ನು ದುರಸ್ತಿ ಮಾಡಬೇಕು. ಅದಕ್ಕೆ ಆರ್ಕಿಯಾಲಜಿಕಲ್ ಸೊಸೈಟಿ ಅವ್ರ ಜೊತೆಯಲ್ಲಿ ನಾವು ಮಾತಾಡಿ ಅದಕ್ಕೇನಾದರೂ ಒಂದು ಮಾಡೋಣ ಸರ್ ಅಂತಕ್ಕಂಥದ್ದು, ಮತ್ತು ಅಲ್ಲಿ ಕೆಲವು ಪೇವರ್ ಬ್ಲಾಕ್ಸು ಮತ್ತೊಂದು ಅಲ್ಲಿ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡ್ತಾಯಿದ್ದೀವಿ. ಸದ್ಯದಲ್ಲಿ ಅದರದ್ದೊಂದು ಸಭೆಯನ್ನು ಮಾಡ್ತೀವಿ. ಈ ರೀತಿಯಾಗಿ ಈ ಒಂದು ಭಾಳ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಜೋಡಿ ರಥೋತ್ಸವ ಕಾರ್ಯಕ್ರಮ ಒಂದು ವಿಶಿಷ್ಟವಾಗಿದೆ ಮತ್ತು ಜನ ಕೂಡ ಭಾಳ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ನೋಡಿದ್ರೆ ನಮಗೆ ಎಲ್ಲೂ ಯಾವುದೇ ರೀತಿಯಲ್ಲಿ ನಮ್ಮ ಧರ್ಮ ಶಾಶ್ವತ ಅಂತಕ್ಕಂಥದ್ದು ನಮಗೆಲ್ರಿಗೂ ಮನವರಿಕೆ ಆಗುತ್ತೆ. ಇನ್ನು ಶಿವರಾತ್ರಿ ಪ್ರಯುಕ್ತ ನಂದಿ ಜಾತ್ರೆಗೆ ಸಾವಿರಾರು ಜನ ಹರಿದು ಬಂದಿದ್ರು. ರಾತ್ರಿ ಇಡೀ ಜಾಗರಣೆ, ಭಜನೆ, ಪ್ರಾರ್ಥನೆ ನಡೆದರೆ ಬೆಳಿಗ್ಗೆ ದೇವರ ದರ್ಶನ ಪಡೆದು ರಥ ಎಳೆದು ದೇವರ ಕೃಪೆಗೆ ಪಾತ್ರರಾದರು. ರಸ್ತೆಯುದ್ದಕ್ಕೂ ಜನವೂ ಜನ. ಚಿಕ್ಕಬಳ್ಳಾಪುರ, ಬೆಂಗಳೂರು, ಆಂಧ್ರಪ್ರದೇಶದ ಕಡೆಗಳಿಂದ ಸಾವಿರಾರು ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ಜಾತ್ರೆಗೆ ಸಹಸ್ರಾರು ಮಂದಿ ಬಂದಿದ್ರು. ಬಂದ ಭಕ್ತಾದಿಗಳಿಗೆ ದಾರಿಯುದ್ದಕ್ಕೂ ಸ್ಥಳೀಯರಿಂದ ಅನ್ನ ಸಂತರ್ಪಣೆ, ಮಜ್ಜಿಗೆ, ಪಾನಕ, ಹೆಸರುಬೇಳೆ ವಿತರಿಸಲಾಯಿತು. ನಮ್ಮ ಹೆಸರು ಗೀತಾ ಅಂತ, ಉಗುನ್ವಾಡಿ. ನಂದಿ ಜಾತ್ರೆಗೆ ಬಂದಿದ್ದೀರಿ ನೋಡೋಕ್ಕೆ. ಸುಮಾರು ವರ್ಷಗಳಿಂದ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗಾಗಿ ನೋಡೋಕ್ಕೆ, ದೇವಸ್ಥಾನ ದರ್ಶನ ಮಾಡೋಕ್ಕೆ, ಮತ್ತು ತೇರು ಎಳಿತಾರಲ್ಲ ಅದನ್ನೆಲ್ಲ ನೋಡೋಕ್ಕೆ ಬಂದಿದ್ದೀವಿ. ಹಾಗಾಗಿ ತುಂಬ ಚೆನ್ನಾಗಿ ನಡೆಯುತ್ತಲ್ವಾ, ಹಾಗಾಗಿ ನೋಡ್ತಾ ಇರ್ತೀರಿ. ಇಲ್ಲಿ ಬರ್ತಾ ಇರ್ತೀರಿ, ವರ್ಷ ಬರ್ತೀವಿ ನೋಡೋಕ್ಕೆ. ಹಾಗಾಗಿ ತುಂಬ ಚೆನ್ನಾಗಿ ನಡೆಯುತ್ತಲ್ಲ. ರೂಪ ಬೆಂಗಳೂರಿಂದ ಬಂದಿದ್ದೀನಿ. ನಂದಿ ಜಾತ್ರೆಗೆ ಪ್ರತಿ ವರ್ಷವೂ ಬರ್ತೀವಿ ನಾವು. ನಮ್ಮ ಶಿವರಾತ್ರಿ ಅಂದರೆ ಸ್ಪೆಷಲ್ಲು, ನಮಗೆ ಹತ್ರ ಇರೋದ್ರಿಂದ. ಈ ವರ್ಷ ತುಂಬ ಚೆನ್ನಾಗಿದೆ, ತುಂಬ ಜನ ಇದ್ದಾರೆ, ಎಲ್ಲ ತುಂಬ ಅಂಗಡಿಗಳೆಲ್ಲ ಬಂದಿದೆ, ಚೆನ್ನಾಗಿದೆ. ಈ ಸಲ ತುಂಬ ಖುಷಿ ಆಗ್ತಿದೆ. ತುಂಬ ಪೊಲೀಸರು ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದಾರೆ ಎಲ್ಲ ಕಡೆ. ಚೆನ್ನಾಗಿದೆ ಈ ಸಲ ಎಲ್ಲ. ತುಂಬ ಜನ ಇದ್ದಾರೆ ಈ ಸಲ ಮಾತ್ರ. ತುಂಬ ಜನ ಇದ್ದಾರೆ. ಎರಡೆರಡು ತೇರು ನೋಡೋಕ್ಕೂ ತುಂಬ ಜನ ಚೆನ್ನಾಗಿದ್ದಾರೆ. ತೇರೆಲ್ಲ ಹೇಳಿದ್ವಿ. ಮತ್ತೆ 12:30 ಕರೆಕ್ಟಾಗಿ ತೇರು ಬಂತು. ಫುಲ್ ಎಲ್ಲ ಚೆನ್ನಾಗಿತ್ತು. ವರ್ಷಕ್ಕೆ ತಪ್ಪಲ್ಲ, ಆದ್ರೆ ಎಲ್ಲ ವರ್ಷಕ್ಕಿಂತ ಈ ಸಲ ತುಂಬಾ ಜನ ಜಾಸ್ತಿ ಇದ್ದಾರೆ. ತುಂಬಾ ಜನ ಜಾಸ್ತಿ ಇದ್ದಾರೆ ಈ ಸಲ. ಖುಷಿ ಆಯ್ತು ತುಂಬಾ ನಮಗೆ ನೋಡಿ. ಬಂದಿರೋದು ಚೆನ್ನಾಗಿದೆ. ಜನ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾರೆ.
ನಂಗೆ ಖುಷಿ ಆಯಿತು. ಅಷ್ಟೇ. ಎಲ್ಲಿಂದ ಬಂದಿರೋದು? ದೇವನಹಳ್ಳಿ. ಯಾರ್ಯಾರ ಜೊತೆ ಬಂದಿರಾ? ನಮ್ಮ ಅಪ್ಪ ಅಮ್ಮ ಜೊತೆ. ಹೌದಾ? ಖುಷಿ ಆಯ್ತಾ? ಆಡೋನಹಳ್ಳಿ ಅಶ್ವಥ್ ನಾರಾಯಣ್ ಎಂಜಾಯ್ ಮಾಡಿದ್ರಿ? ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿಮ್ಮ ಹೆಂಡತಿ ಬಂದಿದ್ದೀವಿ. ಇದು ಒಂದು 5ನೇ ಸತಿ ಏನೋ ಬರ್ತಾ ಇರೋದು ನಾವು. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ ನಮ್ಮ ಹಸ್ಬೆಂಡ್ ಜೊತೆ. ಎಂಜಾಯ್ ಮಾಡ್ತಾ ಇದ್ರಾ? ಅಷ್ಟೇ ಬಿಟ್ರೆ ಸಾಕಾಗ್ಬಿಡುತ್ತಾ? ಇನ್ನ ಏನಾಗ್ಬೇಕು ಹೇಳಿ, ಅಣ್ಣ ತಂಗಿ ಎಲ್ಲ ಎಲ್ಲ ಒಂದು ದೊಡ್ಡ ಫ್ಯಾಮಿಲಿನೇ ಬಂದಿದ್ದೀವಿ. ಖುಷಿ ಆಗುತ್ತೆ ನಮ್ಗೆ. ಎಲ್ಲ ಚೆನ್ನಾಗಿ ಖುಷಿ ಆಗ್ತಾ ಇತ್ತು. ಗಣಪತಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ರೈಲ್ವೆ ಸ್ಟೇಷನ್ ರಸ್ತೆ ಚಿಕ್ಕಬಳ್ಳಾಪುರ ಇದ್ರ ವತಿಯಿಂದ ನಾವು ಒಂದು 15 ವರ್ಷಗಳಿಂದ ಈ ಅನ್ನದಾಸೋಹವನ್ನು ನೆರವೇರಿಸ್ತಾ ಬರ್ತಾಯಿದ್ವಿ. ಈ ಅನ್ನದಾಸೋಹಕ್ಕೆ ಸಹಕರಿಸ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು ಮತ್ತು ಸೇವಾಕರ್ತರಾಗ್ಬೋದು, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದಕ್ಕೆ ನಾವು ಹೆಚ್ಚಾಗಿ ಅನ್ನದಾಸೋಹವನ್ನು ಮಾಡಲು ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಈ ಮೂಲಕ ನಾವು ತಿಳಿಪಡಿಸ್ತಾ ಇದ್ದೀವಿ. ನಮಃ ಶ್ರೀ ಬಲಮುರಿ ಗಣಪತಿ ಸೇವಾ ಸಮಿತಿ ಅಭಿವೃದ್ಧಿ ಟ್ರಸ್ಟ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ. ಬಲಮುರಿ ಗಣಪತಿ ದೇವಸ್ಥಾನದಿಂದ ವತಿಯಿಂದ ಎಲ್ಲ ಸೇವಾಕರ್ತರು ಸ್ನೇಹಿತರು ಸೇರಿಕೊಂಡು 15 ವರ್ಷದಿಂದ ಈ ಅನ್ನದಾಸೋಹನ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಪ್ರತಿ ವರ್ಷ ಶಿವರಾತ್ರಿ ಮಾರನೇ ದಿವಸ ಇಲ್ಲಿ ತೇರು ನಡೆಯುತ್ತಲ್ವ, ಈ ರಥೋತ್ಸವ ಅಂಗವಾಗಿ ಮಾಲಿನಿ ಶ್ರೀನಿವಾಸ್ ಅವರು ಈ ಜಾಗ ಕೊಟ್ಟಿದ್ದಾರೆ. ಅವರು ಯಜಮಾನರು ಶ್ರೀನಿವಾಸ್ ಅವರು ಇದ್ದಾಗಲಿಂದನೂ 15 ವರ್ಷದಿಂದನೂ ಈ ಅನ್ನದಾಸೋಹದ ಕಾರ್ಯ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇನ್ನು ಪ್ರತಿ ವರ್ಷದಂತೆ ನಂದಿ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯ ಭಕ್ತರು ಬಂದು ದೇವರ ದರ್ಶನ ಪಡೆದರು. ಹಾಗೆ ಹರಕೆಗಳನ್ನು ಈಡೇರಿಸುವಂತೆ ರಥಕ್ಕೆ ಬಾಳೆಹಣ್ಣು ಎಸೆದು ನಮಸ್ಕರಿಸಿದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದ್ದ ಚೀಮೂಲ್ ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿಯ ನಿರ್ದೇಶಕ ವಿ ಮಂಜುನಾಥ ರೆಡ್ಡಿ ಅವರಿಗೆ ಒಲಿದಿದೆ. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇವರ ಹೆಸರು ವಿ ಮಂಜುನಾಥ್ ರೆಡ್ಡಿ ಅಂತ. ಮೂಲತಃ ಬಾಗೇಪಲ್ಲಿ ತಾಲೂಕಿನ ಪುಟ್ಟಪರ್ತಿ ಗ್ರಾಮದವರು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಬಂದಿರುವ ಮಂಜುನಾಥ್ ರೆಡ್ಡಿ ಅವರು ಅವರ ಪ್ರಾಮಾಣಿಕ ಜನಪರ ಸೇವೆಯನ್ನ ನಂಬಿ ಶಾಸಕ ಸುಬ್ಬಾರೆಡ್ಡಿ ಅವರು ಕೋಚಿಮಲ್ ನಿರ್ದೇಶಕರ ಸ್ಥಾನಕ್ಕೆ ನೆಲೆಸಿ ಸತತ 3 ಬಾರಿ ನಿರ್ದೇಶಕರ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಅಂದಿನಿಂದ ಹಾಲು ಉತ್ಪಾದಕರ ಪರ ನಿಂತು ರೈತರಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿ ಜನಮನ್ನಣೆ ಪಡೆದಿದ್ದಾರೆ. ಅದರಲ್ಲೂ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಪ್ರತ್ಯೇಕ ಆದಮೇಲೆ ಮೊದಲ ಬಾರಿಗೆ ಚೀಮಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದಿತ್ತು. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ 4ನೇ ಬಾರಿಗೆ ಚುನಾವಣೆಗೆ ನಿಂತಿದ್ದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಮತದಾರರು ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ 4ನೇ ಬಾರಿ ಭರ್ಜರಿ ಜಯ ಗಳಿಸಿದ್ರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಕ್ಕಿ ಈ ಬಾರಿ ಕೋಚಿಮಲ್ ಬೇರ್ಪಟ್ಟು ಚೀಮಲ್ ಆದ್ಮೇಲೆ ಯಾರು ಮೊದಲ ಅಧ್ಯಕ್ಷರಾಗ್ತಾರೆ ಅಂತ ಭಾರೀ ಕುತೂಹಲ ಮೂಡಿಸಿತ್ತು. ಡೆಲಿಗೇಟ್ಸ್ ಜೊತೆಗೆ ಸಚಿವ ಸುಧಾಕರ್ ಸಭೆ ನಡೆಸಿ ಒಂದು ನಿರ್ಣಯ ತೆಗೆದುಕೊಂಡು 4 ಬಾರಿ ನಿರ್ದೇಶಕ ಚುನಾವಣೆಯಲ್ಲಿ ಗೆದ್ದು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರ ಪರಮ ಆಪ್ತನಾಗಿದ್ದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಸಹಕಾರ ನೀಡುವಂತೆ ಸಚಿವ ಸುಧಾಕರ್ ತಿಳಿಸಿದ್ರು. ಅದರಂತೆ ಚಿಕ್ಕಬಳ್ಳಾಪುರದ ನಂದಿ ಕ್ರಾಸ್ ಬಳಿ ಇರುವ ಚೀಮಲ್ನಲ್ಲಿ ಚುನಾವಣಾಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇದರ ವಿರುದ್ಧ ಎನ್ಡಿಎ ನಿರ್ದೇಶಕ ಕೆವಿ ನಾಗರಾಜ್ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇದಾದ ಬಳಿಕ ಕೆವಿ ನಾಗರಾಜ್ ಬಹುಮತ ಇಲ್ಲದೆ ನಾಮಪತ್ರ ಹಿಂಪಡೆದಿದ್ದು ಚೀಮಲ್ನ ಮೊಟ್ಟಮೊದಲ ಅಧ್ಯಕ್ಷರಾಗಿ ಬಾಗೇಪಲ್ಲಿಯ ವಿ ಮಂಜುನಾಥ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕಣದಲ್ಲಿದ್ದಂತಹ ಅಭ್ಯರ್ಥಿಯಾದಂತಹ
ವಿ ಮಂಜುನಾಥ್ ರೆಡ್ಡಿ ಅವರನ್ನ ಚೀಮುಲ್ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಸಂಘ ನಿಯಮಿತ ಇದರ ಪ್ರಥಮ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಾನು ಘೋಷಿಸಿರುತ್ತೇನೆ. ಏನಿಲ್ಲ, ನಮ್ಮ ಸರ್ಕಾರ ಇದೆ, ನಮ್ಮ ನಿರ್ದೇಶಕರಿದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿರೋರು. ಅವರು ಯಾವುದೇ ಅಂಡಿಯವರಿದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇವಾಗ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇದು ಸಹಕಾರ ಕ್ಷೇತ್ರ. ಇದಕ್ಕೆ ಯಾವುದೇ ಚಿಹ್ನೆ ಇಲ್ಲ, ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಉರ್ಸ್ಕೊಂಡಿದ್ದೀವಿ ಅಷ್ಟೇ. ಇದಕ್ಕೆ ಪಕ್ಷ ಭೇದ ಮರೆತು ನಾವು ಕೆಲಸ ಮಾಡಿದಾಗ ಮಾತ್ರ ರೈತರಿಗೆ ನ್ಯಾಯ ಒದಗಿಸೋ ಕೆಲಸ ಕೊಡೋಕ್ಕಾಗುತ್ತೆ. ನಾವು ಪಕ್ಷಗಳು ಕಟ್ಕೊಂಡು ನಾವು ಪ್ರತಿಷ್ಠೆಗೆ ಹೋದರೆ ನಾವಲ್ಲ ಬಾಳಾಗೋದು, ನಮ್ಮನ್ನು ನಂಬ್ಕೊಂಡಿರೋ ಬಡ ರೈತರು ಅನ್ಯಾಯ ಆಗ್ತಾರೆ. ಪ್ರಮುಖ ಗುರಿ ಏನು? ಗುರುಗಳು ನಮ್ದು ಇರುತ್ತೆ, ನಮ್ಮ ಬೋರ್ಡ್ ತಗೊಂಡು ಎಲ್ಲರೂ ಸಹಕಾರ ತಗೊಂಡು ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ನಾನು ಒಬ್ಬನ ತೀರ್ಮಾನ ಸರ್, ಮುಖ್ಯವಾಗಿ ಪ್ಯಾಕಿಂಗ್ ಯೂನಿಟ್ ಅದನ್ನಾಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಆಗೋಗ್ಲಿ, ನಮ್ದು ಏನಿದೆ, ನಮ್ಮ ಗುರಿ ಏನು, ನಮ್ಮ ನಿರೀಕ್ಷೆಗಳೇನು ಅಂತ ನಾವು ತಿಳಿಸ್ತೀವಿ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ. ಹೇಳಿದ್ದೀನಲ್ಲ, ನಮ್ಮದು ಆಡಳಿತ ನಿಮ್ಗೆ ಗೊತ್ತಿತ್ತು 13ರಲ್ಲಿ ಹೆಂಗೆ ನಡೆಸಿದ್ವೋ ಅದೇ ಹಂಗೆ ನಡೆಸ್ತೀವಿ ನಾವು. ಅದರಲ್ಲಿ ಬೇರೆ ಅರ್ಥ ಏನು ಬೇಡ, ಆಗೋಗಿರೋದು ಬೇಡ. ಇವಾಗ ಆಗೋದು ಏನಿದೆ ನಮ್ಮ ಮುಂದೆ ಕಣ್ಮುಂದೆ ಇದ್ದಾರೆ. ನಾವು ಏನು ಆಶ್ವಾಸನೆ ಕೊಟ್ಟು ನಾವು ಬೇರ್ಪಟ್ಟಿದ್ದೀವಿ, ನೀವೇ ನೋಡಿದ್ದೀರ, ಕೋರ್ಟು ಕಚೇರಿ ಅಳ್ದಾಡಿದ್ದೀವಿ, ಸಾಕಾಗಿದೆ ನಮಗೆ. ಇವಾಗ ಏನಿದೆ ನಮ್ಮ ಮುಂದೆ ಗುರಿ ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ. ಅವ್ರು ಹಿರಿಯ ಸಹಕಾರಿಗಳು ಕೆ ವಿ ನಾಗರಾಜ್ ಕೂಡ ನಾಮಿನೇಷನ್ ಹಾಕಿದ್ರು. ನಾವು ಅವ್ರನ್ನ ಕೇಳಿದಾಗ ಅವರು ಪಾಪ ಹಿರಿಯರಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂತ ಅವರು ಮನಸ್ಸು ಮಾಡಿ ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಆಭಾರಿಯಾಗಿದ್ದೀನಿ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಮತ್ತು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ನನ್ನ ಅನ್ನ ಸಮಾನರಾದ ಸುಬ್ಬಾರೆಡ್ಡಿ ಅನ್ನೋರು, ಪುಟ್ಟಸ್ವಾಮಿಗೌಡರು, NS ಶಿವಶಂಕರ ರೆಡ್ಡಿ ಅವರು, ಪ್ರದೀಪ್ ಈಶ್ವರ್ ಅವರು, ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳು, ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರು 100% ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸಹಕಾರಿಗಳು ಇದರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ 2 ಸಾರಿ 3 ಸಾರಿ 4 ಸಾರಿ 5 ಸಾರಿ ಆಗಿರೋ ನಿರ್ದೇಶಕರಿದ್ದಾರೆ. 4-5 ಜನ ಹೊಸಬರು ಇರ್ಬೋದು. ಹೊಸಬರಿದ್ದರೂ ಕೂಡ ಅವರು ಕೂಡ ಒಳ್ಳೆ ರೀತಿಯ ಒಂದು ರೈತರಾಗಿ ಹಾಲಾಕಿ ರೈತರಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಇದು ಆಸಕ್ತಿ ಇದೆ ಅವ್ರಿಗೆ. ಅಷ್ಟು ಏನು ಇದೇನಿಲ್ಲ, ಮಾಡ್ತೀವಿ, ಕೆಲಸ ಮಾಡಬೇಕು. ಎಲ್ಲರೂ ಇದ್ದಾರೆ. ಒಂದು ಒಳ್ಳೆ ರೀತಿಯ ಆಡಳಿತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಪರಮ ಆಪ್ತನಾಗಿದ್ದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಚೀಮಲ್ ಮೊದಲ ಅಧ್ಯಕ್ಷನಾಗಿ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ನೂತನ ಅಧ್ಯಕ್ಷರಿಗೆ ಹೂಗುಚ್ಛಗಳನ್ನು ನೀಡಿ ಸಿಹಿ ತಿನ್ನಿಸುವ ಮೂಲಕ ತಮ್ಮ ನಾಯಕನಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಅಲ್ಲದೆ ಸಚಿವ ಸುಧಾಕರ್ ಅವರನ್ನ ಭೇಟಿ ಮಾಡಿದ ನೂತನ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಹೂಗುಚ್ಛ ನೀಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವ ಸುಧಾಕರ್ ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿದ್ದಾರೆ. ಒಳ್ಳೆ ಒಂದು ನಿರ್ಣಯವನ್ನು ತಾವೆಲ್ಲ ಮಾಡಿದ್ದೀರಾ, ನಿಮಗೆ ಅಭಿನಂದನೆಗಳು ಅಂತೇಳಿ ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸಿದ್ದೀವಿ. ಅಲ್ಲಿಗೆ ನಾವು ಅಲ್ಲಿಂದ ನಿರ್ಗಮಿಸಿದ್ವಿ. ಇವತ್ತು ಬೆಳಗ್ಗೆ ಬಂದ್ವಿ, ತಿಂಡಿ ಮಾಡಿದ್ವಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡ್ವಿ. ಏನು ಅವರ ತೀರ್ಮಾನದಂತೆ, ಅವರ ತೀರ್ಮಾನ ಏನಿತ್ತು ಅದಕ್ಕೆ ನಾವೆಲ್ಲರೂ ಒಪ್ಪಿಗೆಯನ್ನು ಸೂಚಿಸಿ ಅವರ ತೀರ್ಮಾನದಂತೆ ಇವತ್ತು ಅವರು ಮಂಜುನಾಥ್ ರೆಡ್ಡಿ ಅವ್ರಿಗೆ ಇವತ್ತೇನು ಅಧ್ಯಕ್ಷರಾಗುವಂಥ ಅವಕಾಶ ಆಯಿತು. ಅಲ್ಲಿ ಇನ್ನೊಬ್ಬರು ವಿರೋಧ ಪಕ್ಷದವರು ಅರ್ಜಿ ಹಾಕಿದ್ರು, ಅವರು ಕಡೆಗಳಿಗೆ ವಾಪಸ್ ತೆಗೆದಿದ್ದಾರೆ. ಅದರಿಂದ ಅವಿರೋಧವಾಗಿ ಮಂಜುನಾಥ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ನಾವು ಅವರಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಇಷ್ಟೇ, ಇದು ಹೊಸ ಒಕ್ಕೂಟ, ಇದು ದೀರ್ಘಕಾಲ ಈ ಭಾಗದ ಹೈನೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಇದು ಒಳ್ಳೆಯದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಒಂದು ಒಕ್ಕೂಟ ಆಡಳಿತ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದು ಮತ್ತು ನಿಮಗೆ ಸದಾ ನಮ್ಮ ಬೆಂಬಲ ಇರ್ತದೆ. ಒಳ್ಳೆಯ ತೀರ್ಮಾನಗಳ ತಗೋಬೇಕು, ಒಳ್ಳೆಯ ತೀರ್ಮಾನಗಳ ಜೊತೆಯಲ್ಲಿ ನಮ್ಮ ಒಂದು ಸಹಕಾರ ಸರ್ಕಾರ ಇದೆ. ಇವತ್ತು ನಾವು ಅದನ್ನು ಈ ಒಂದು ಸದೃಢವಾದಂಥ ಭದ್ರವಾದಂಥ ಬುನಾದಿ ಇದಕ್ಕೆ ಹಾಕಬೇಕು. ಭಾಳ ದೀರ್ಘಕಾಲ ಇದು ಈ ಒಕ್ಕೂಟ ಉಳಿಬೇಕು ಅಂತಕ್ಕಂಥ ಸಲಹೆ ಮತ್ತು ಸೂಚನೆಯನ್ನೆಲ್ಲ ಸೇರಿಕೊಟ್ಟಿದ್ದೀವಿ. ಅದರಿಂದ ಅವರು ಎಲ್ಲರೂ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮೇಲೆ ನೀವು ಏನೋ ನಮಗೆ ಕಷ್ಟ ಕೊಡ್ದಿರಾ, ತಾವುಗಳೇ ಒಂದು ದೊಡ್ಡ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಮುಂದೆ ಈ ರೀತಿ ಎಲ್ಲ ಚುನಾವಣೆಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಈ ರೀತಿ ಆದರೆ ಬಹುಶಃ
ಅದಕ್ಕಿಂತ ಒಂದು ಒಗ್ಗಟ್ಟಿನ ಮಂತ್ರ ಬಹುಶಃ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಕೋಚಿಮಲ್ನಿಂದ ಬೇರ್ಪಟ್ಟು ಚೀಮಲ್ ಪ್ರತ್ಯೇಕವಾದ ಮೇಲೆ ಮೊದಲ ಬಾರಿಗೆ ಅಧ್ಯಕ್ಷರ ಚುನಾವಣೆ ನಡೆದು ಅದರಲ್ಲಿ ಅವಿರೋಧವಾಗಿ ಬಾಗೇಪಲ್ಲಿ ಕ್ಷೇತ್ರದ ವಿ ಮಂಜುನಾಥ್ ರೆಡ್ಡಿ ಅವರಿಗೆ ಮಣೆ ಹಾಕಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಪ್ರಪ್ರಥಮ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಶ್ರೀ ವಿ ಮಂಜುನಾಥ್ ರೆಡ್ಡಿರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀ ವಿ ಮಂಜುನಾಥ್ ರೆಡ್ಡಿ ಅಭಿಮಾನಿ ಬಳಗ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ಅವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್,
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿಯವರ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿ ಮಹತ್ತರವಾದ ಆದೇಶ ಹೊರಡಿಸಿದೆ. ಇದು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಒಳ್ಳೆಯ ಒಂದು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಬಾಗೇಪಲ್ಲಿ ಜನ ನನಗೇನು 63,000 ಜನ ಮತ ಹಾಕಿದ್ರು, 63,000 ಮತ ಹಾಕಿರೋದ್ರಿಂದ ಇವತ್ತು ಜಯವನ್ನ ಅವ್ರಿಗೆಲ್ಲ ಕೂಡ ಸಂಪೂರ್ಣವಾಗಿ ನಾನು ಬಾಗೇಪಲ್ಲಿ ಜನತೆಗೆ ನಾನು ಇವತ್ತು ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಘೋಷಣೆ ಮಾಡ್ತೀನಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ 1,72,369 ಮತಗಳು ಚಲಾವಣೆಗೊಂಡಿದ್ದು, ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ SN ಸುಬ್ಬಾರೆಡ್ಡಿ 82,128 ಮತಗಳನ್ನು ಪಡೆದು ಜಯ ಗಳಿಸಿದರೆ, ಬಿಜೆಪಿ ಅಭ್ಯರ್ಥಿ C ಮುನಿರಾಜು 62,949 ಮತಗಳನ್ನು ಪಡೆದು ಪರಾಭವಗೊಂಡಿದ್ದರು. ಇನ್ನು 2023 ಮೇ 10ರಂದು ನಡೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ SN ಸುಬ್ಬಾರೆಡ್ಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ನಾಮಪತ್ರ ದೋಷಪೂರಿತವಾಗಿದ್ದು, ನಾಮಪತ್ರದಲ್ಲಿ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿರುವ ಹಾಗೂ ಆಸ್ತಿಗಳ ತೆರಿಗೆ ಪಾವತಿ ಮತ್ತು ಬಾಕಿ ಕುರಿತು ಮಾಹಿತಿ ನೀಡದೆ ಚುನಾವಣಾ ಅಕ್ರಮವೆಸಗಿ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಎಂದು ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ C ಮುನಿರಾಜು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚುನಾವಣಾ ಅಕ್ರಮ ಅರ್ಜಿ ಸಲ್ಲಿಸಿದರು. ವಿಧಾನಸಭಾ ಚುನಾವಣೆಯ ದೋಷಪೂರಿತ ನಾಮಪತ್ರ ಸಲ್ಲಿಕೆ ಅರ್ಜಿಯ ವಿಚಾರಣೆಯನ್ನ ವಜಾಗೊಳಿಸುವಂತೆ ಪ್ರಶ್ನಿಸಿ ಶಾಸಕ SN ಸುಬ್ಬಾರೆಡ್ಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದು, ನ್ಯಾಯಮೂರ್ತಿ MGS ಕಮಲ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಶಾಸಕರು ಸಲ್ಲಿಸಿರುವ ಮಧ್ಯಂತರ ಅರ್ಜಿಯನ್ನ 2024 ಮಾರ್ಚ್ ತಿಂಗಳಲ್ಲಿ ವಜಾಗೊಳಿಸಿ ವಿಚಾರಣೆಯನ್ನ ಮುಂದುವರಿಸುವಂತೆ ಆದೇಶ ಮಾಡಿದರು. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಶಾಸಕ SN ಸುಬ್ಬಾರೆಡ್ಡಿ ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದು, ಶಾಸಕ ಸುಬ್ಬಾರೆಡ್ಡಿ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದಿಸಿದರು. ಪರಾಜಿತ ಅಭ್ಯರ್ಥಿ ಪರ ವಕೀಲೆ ನಳಿನಿ ಮಾಯೇಗೌಡ
ವಾದಿಸಿದ್ರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯ ಮೇಲ್ಮನವಿ ಅರ್ಜಿ ವಿಚಾರಣೆ ವಾದವನ್ನು ಆಲಿಸಿರುವ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜಸ್ಟಿಸ್ ಉಜ್ವಲ್ ಬುಯಾನ್ 2024 ಆಗಸ್ಟ್ 9ರಂದು ಶಾಸಕ ಸುಬ್ಬಾರೆಡ್ಡಿಯ ಮೇಲ್ಮನವಿಯ ಅರ್ಜಿಯನ್ನು ವಜಾಗೊಳಿಸಿ ಕರ್ನಾಟಕ ಹೈಕೋರ್ಟ್ನಲ್ಲೇ ಪ್ರಕರಣದ ವಿಚಾರಣೆಯನ್ನ ಮುಂದುವರಿಸುವಂತೆ ಆದೇಶ ಮಾಡಿದ್ರು. ಹೈಕೋರ್ಟ್ ನ್ಯಾಯಪೀಠದ ವಿಚಾರಣೆಗೆ ಸಹಕರಿಸದೆ ವಿಚಾರಣೆಗೆ ಗೈರಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ 2025 ಅಕ್ಟೋಬರ್ 14ರಂದು 10,000 ರು ದಂಡವನ್ನ ಸಹ ವಿಧಿಸಲಾಗಿತ್ತು. ಬೆಂಗಳೂರಿನ ಕರ್ನಾಟಕ ಹೈಕೋರ್ಟ್ನಲ್ಲಿ ದಾಖಲಾಗಿರುವ ಚುನಾವಣಾ ಅಸಿಂಧು ಅರ್ಜಿಯನ್ನ ವಜಾಗೊಳಿಸುವಂತೆ ಸಲ್ಲಿಸಿರುವ ಮಧ್ಯಂತರ ಅರ್ಜಿಯು ತಿರಸ್ಕೃತಗೊಂಡಿದ್ದು, ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯು ತಿರಸ್ಕೃತಗೊಂಡಿತ್ತು. 3 ವರ್ಷಗಳಿಂದ ಸುದೀರ್ಘವಾದ ವಿಚಾರಣೆ ನಡೆಸಿರುವ ಹೈಕೋರ್ಟ್ ನ್ಯಾಯಪೀಠ ಸೋಮವಾರದಂದು ಚುನಾವಣಾ ಅಕ್ರಮ ಕುರಿತು ತೀರ್ಪು ನೀಡಿದ್ದು, ಬಾಗೇಪಲ್ಲಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯ ಸದಸ್ಯತ್ವವನ್ನು ಅಸಿಂಧುಗೊಳಿಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಆದೇಶ ನೀಡಿದೆ. ಉಳ್ಕೊಂಡಿದ್ರೆ ಇನ್ನೂ ಬೇಜಾನ್ ಸಿಗೋದು. ಆದ್ರೂ ಸಹ ಅವರು ಹಾಕಿರ್ತಕ್ಕಂಥ ಅಪ್ಡೇಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದೇ ಒಂದು GST ನಂಬರ್ ಹಾಕಿದ್ರು. 9 GSTಗಳು ಅವ್ರ ಫಾನ್ ನಂಬರ್ ಇಂದ ಇತ್ತು. ಅದು 4 ಇನ್ಆಕ್ಟಿವ್ ಇತ್ತು, 5 ಆಕ್ಟಿವ್ ಇತ್ತು. ಇನ್ನು ಮಿಕ್ಕಿದ 4 ತೋರಿಸಿರ್ಲಿಲ್ಲ. ಆ ಜೊತೆಯಲ್ಲಿ ಅದು ಎಲ್ಲ ತೋರಿಸಿಲ್ಲ ಅಂದ್ರೂ ಕೂಡ 4 ರಿಂದ 5 ವರ್ಷ ಅವರು GST ಕಟ್ಟಿರ್ಲಿಲ್ಲ. ಸರ್ಕಾರಕ್ಕೆ ವಂಚನೆ ಮಾಡಿದ್ರು. ಆ ದುಡ್ಡನ್ನೆಲ್ಲ ಕೂಡ ಇವರು ದುರ್ಬಳಕೆ ಮಾಡ್ಕೊಂಡಿದ್ರು. ಜೊತೆಯಲ್ಲಿ ಅವ್ರು ಏನು ಇರ್ತಕ್ಕಂಥ ವಾಸ ಮಾಡುವಂತ ಮನೆ ಇರ್ಬೋದು, ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಆ ಬಿಲ್ಡಿಂಗ್ಗಳದ್ದು ಅದೇ ಅನೇಕ ಇವತ್ತೇನು BBMPಗೆ ಸುಮಾರು ಒಂದು ಕೋಟಿ, ಅದು ಸುಮಾರು ಕೋಟಿಗಳೇ, ಒಂದು 3 ರಿಂದ 4 ವರ್ಷ ಒಂದೊಂದು ಬಿಲ್ಡಿಂಗ್ದು ಟ್ಯಾಕ್ಸ್ ಕಟ್ಟಿರ್ಲಿಲ್ಲ. ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹಾಕೊಂಡಿದ್ರು. 1000 ಎಕರೆ ಇದೆ ಅವ್ರದ್ದು, ಅಲ್ಲಿಗೂ ಸುಮಾರು ಎಕರೆ ಬಿಟ್ಟಿದ್ದಾರೆ. ಅದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಕನ್ವರ್ಷನ್ ಆಗಿದೆ. ಅದನ್ನ ಕೋಟಿಗಳು ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು ಲಕ್ಷಗಳಲ್ಲಿ ಹಾಕಿದ್ರು. ಅದು ಕೂಡ ತಪ್ಪು ಮಾಹಿತಿ ಜನರಿಗೆ ಕೊಟ್ಟಿದ್ರು. ಜೊತೆಯಲ್ಲಿ ಕುಣಗಲ್ MLA ಅವರಿಗೆ 23 ಲಕ್ಷನ 22 ಲಕ್ಷನ ದುಡ್ಡನ್ನ ಕೊಟ್ಟಿದ್ರು. ಇವರು ಸಾಲ ಕೊಟ್ಟಿದ್ರು. ಅವ್ರ ಅಪ್ಡೇಟ್ ಅಲ್ಲಿ ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರ್ಲಿಲ್ಲ. ಮತ್ತೆ ನಮ್ಮ ಮಾಜಿ MLC ವೈ ನಾರಾಯಣ ಸ್ವಾಮಿ ಅವರು 28 ಲಕ್ಷನ 26 ಲಕ್ಷನ ಅವರು ಕೂಡ ತಗೊಂಡಿದ್ರು ಇವ್ರ ಹತ್ರ. ಅವ್ರು ತೋರಿಸ್ಕೊಂಡಿದ್ರು. 2 ಎಲೆಕ್ಷನ್ ಅಲ್ಲಿ MLAದು ತೋರಿಸ್ಕೊಂಡಿದ್ರು, MLCದು ತೋರಿಸ್ಕೊಂಡಿದ್ರು. ಆದ್ರೆ ಇವ್ರು ತೋರಿಸ್ಕೊಂಡಿಲ್ಲ. ಈ ತರ ನಮ್ಗೆ ಅನೇಕ ಒಂದು ಇದರಲ್ಲಿ ಇವರು ಸಂಪೂರ್ಣವಾಗಿ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಜನರಿಗೆ ಏನು ತಪ್ಪು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥ ಇರ್ಬೋದು, ಎಲೆಕ್ಷನ್ ಕಮಿಷನರ್ಗೆ ನೀಡಿದ್ರು ಅಪ್ಡೇಟ್. ಅದನ್ನ ನಾವು 45 ದಿವಸದೊಳಗೆ 2023ರಲ್ಲಿ ನಾನು ಸೋತ ಮೇಲೆ 45 ದಿವಸದೊಳಗೆ ಆ ಅಪ್ಡೇಟ್ ಮುಖಾಂತರ ಅದನ್ನ ನಾನು ನ್ಯಾಯಾಲಯ ಮೊರೆ ಹೋದೆ. ಎಷ್ಟು ವರ್ಷ ನಡೀತು ಕೇಸ್? ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2.25 ವರ್ಷ ನಡೆದಿದೆ. ಇವತ್ತು ಸುಮಾರು ಅನೇಕ ಒಂದು ಒಳ್ಳೆಯ ಒಂದು ಜಡ್ಜ್ಮೆಂಟ್ ಬಂದಿದೆ, ಒಳ್ಳೆಯ ಒಂದು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಬಾಗೇಪಲ್ಲಿ ಜನ ನನಗೇನು 63,000 ಜನ ಮತ ಹಾಕಿದ್ರು, 63,000 ಮತ ಹಾಕಿರೋದ್ರಿಂದ ಇವತ್ತು ಜಯವನ್ನ ಅವ್ರಿಗೆಲ್ಲ ಕೂಡ ಸಂಪೂರ್ಣವಾಗಿ ನಾನು ಬಾಗೇಪಲ್ಲಿ ಜನತೆಗೆ ನಾನು ಇವತ್ತು ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಘೋಷಣೆ ಮಾಡ್ತೀನಿ. ಅವ್ರು ಎಷ್ಟು ವೋಟ್ ತಗೊಂಡಿದ್ರು ಸರ್? ಅವ್ರು 81,000 ತಗೊಂಡಿದ್ರು. 18,000 ನನಗೂ ಅವ್ರಿಗೆ ಡಿಫ್ರೆಂಟ್ ಇತ್ತು. ಆದ್ರೂ ನನಗೆ ಡಿಕ್ಲೇರ್ ಮಾಡ್ಬೇಕು ಅಂತ ಕೇಳಿದ್ವಿ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಅದನ್ನ ಮಾಡಿಲ್ಲ. ಆದ್ರೂ ಕೂಡ ತುಂಬಾ ಖುಷಿ ಆಗ್ತಿದೆ. ಇವತ್ತಿಂದಾನೇ ಅವರು ಸಂಪೂರ್ಣವಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಇವತ್ತಿಂದಾನೇ ಅವರು ಅನರ್ಹರಾಗಿದ್ದಾರೆ. ಬಾಗೇಪಲ್ಲಿಯಲ್ಲಿ ಶಾಸಕರು ಇವತ್ತಿಂದಾನೇ ಇಲ್ಲ. ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಇತಿಹಾಸದ ತೀರ್ಪೊಂದು ಹೊರಬಂದಿದ್ದು, ಇದೀಗ ಎಲ್ಲರ ದೃಷ್ಟಿ ಬಾಗೇಪಲ್ಲಿ ಶಾಸಕ ಸ್ಥಾನದತ್ತ ನೆಡುವಂತೆ ಮಾಡಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಕಿಡಿಗೇಡಿಗಳು ರಿಪೇರಿಗೆ ಬಂದಿದ್ದ ವಾಹನಗಳ ಗಾಜುಗಳನ್ನು ಪುಡಿಪುಡಿ ಮಾಡಿದ್ದಲ್ಲದೆ ಬ್ಯಾಟರಿ ಹಾಗೂ CCTV ಕ್ಯಾಮೆರಾಗಳನ್ನು ಕದ್ದು ಹೋಗಿರುವ ಘಟನೆ ನಡೆದಿದೆ. ರಾತ್ರಿ ಕಿಡಿಗೇಡಿಗಳು ರಿಪೇರಿಗೆ ಬಂದಿದ್ದ ವಾಹನಗಳ ಗಾಜುಗಳನ್ನು ಪುಡಿಪುಡಿ ಮಾಡಿದ್ದಲ್ಲದೆ ಬ್ಯಾಟರಿ ಹಾಗೂ CCTV ಕ್ಯಾಮೆರಾಗಳನ್ನು ಕದ್ದುಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಕಾರು ಗ್ಯಾರೇಜ್ಗಳಲ್ಲಿ ನಡೆದಿದೆ. ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಅಜಾಮ್ ಯಾರಬ್ ಮುಕ್ತಿಯಾರ್ ಎಂಬುವರ ಕಾರು ಗ್ಯಾರೇಜ್ಗಳಲ್ಲಿ ರಿಪೇರಿಗೆ ಬಂದಿದ್ದ ಟಾಟಾ ಸುಮೋ, ಟಾಟಾ AC ಸೇರಿದಂತೆ ವಿವಿಧ ಕಂಪನಿಗಳ ವಾಹನಗಳ ಗಾಜುಗಳನ್ನು ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಪುಡಿ ಮಾಡಿ ವಾಹನಗಳಲ್ಲಿ ಇದ್ದ ಬ್ಯಾಟರಿಗಳನ್ನು ಕಳ್ಳತನ ಮಾಡಿದ್ದಲ್ಲದೆ ಅಲ್ಲಿಯೇ ಸಮೀಪವಿರುವ ಟ್ರ್ಯಾಕ್ಟರ್ ಶೋರೂಮ್ನ CCTV ಕ್ಯಾಮೆರಾಗಳು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಎಂದು ಕಾರ್ ಗ್ಯಾರೇಜ್ನ ಮಾಲೀಕರು ತಿಳಿಸಿದ್ದಾರೆ. ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬಾಗೇಪಲ್ಲಿ ವೃತ್ತದಲ್ಲಿ ನಮ್ಮ ಗ್ಯಾರೇಜ್ ಇದೆ ಸರ್ಕಲಲ್ಲಿ. ರಾತ್ರಿ 10 ಗಾಡಿಗಳಿಗೆ ಕಲ್ಲು ತೂರಾಟ ಮಾಡಿದ್ದಾರೆ, ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಬ್ಯಾಟ್ರಿಗಳು 3 ಗಾಡಿಗಳಲ್ಲಿ ತೆಗೆದಿದ್ದಾರೆ. ಮೊನ್ನೆ 2 ಗಾಡಿಗೆ ಹೊಡೆದಿದ್ದಾರೆ. ಆದಷ್ಟು ನೋಡಿಬಿಟ್ಟು ನಮ್ಮನ್ನು
ಕಾರುಗಳೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲ ಫ್ರಂಟ್ ಬ್ಯಾಕ್ ಎಲ್ಲ ಫುಲ್ ಡ್ಯಾಮೇಜ್ಗಳು ಮಾಡಿದ್ದಾರೆ. ಎಷ್ಟು ಲಾಸ್ ಆಗಿದೆ? 10 ಗಾಡಿಗಳು ಕಲ್ತೂರಾಟ ಮಾಡಿದ್ದಾರೆ, ಯಾರೋ ಕಿಡಿಗಾಡಿಗಳು. ನಾವು ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು 10 ಗಾಡಿಗಳು ಡ್ಯಾಮೇಜು 1.5 ಲಕ್ಷ ಮೇಲೆ ಆಗಿದೆ. ಎಲ್ಲ ರಿಪೇರಿ ಎಲ್ಲ ಮಾಡಬೇಕು. ಪಾರ್ಟಿಗಳ ಗಾಡಿಗಳು ತಂದಿಟ್ಟಿದ್ರೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ನೈಟಲ್ಲಿ 2:15 ಮಾಡಿರೋ ಡ್ಯಾಮೇಜ್ ಇದು. ಮತ್ತು CC ಕ್ಯಾಮ್ರಾ 90,000 ಆಗಿರುತ್ತೆ. ಶೋರೂಮ್ದು ಒಂದು ಕ್ಯಾಮ್ರಾ ಕಿತ್ಕೊಂಡು ಹೋಗಿದ್ದಾರೆ. 2 ಕ್ಯಾಮ್ರಾ ಇದೆ, ಅದರಲ್ಲಿ ಅದೇ ಪೊಲೀಸ್ ಅವ್ರು ಬಂದಿದ್ದಾರೆ, ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್. ಬೆಳಗ್ಗೆ ಕಾರ್ ಗ್ಯಾರೇಜ್ನಲ್ಲಿ ಕೆಲಸ ನಿರ್ವಹಿಸುವ ಮೆಕ್ಯಾನಿಕ್ ಗ್ಯಾರೇಜ್ ತೆಗೆಯಲು ಬಂದಾಗ ಗಾಜುಗಳು ಪುಡಿಪುಡಿಯಾಗಿರುವ ದೃಶ್ಯಗಳು ಕಂಡು ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಮಾಹಿತಿ ಲಭ್ಯವಾದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ರಾತ್ರಿ ನಡೆದಿರುವ ಘಟನೆಯಲ್ಲಿ ವಿವಿಧ ವಾಹನಗಳ ಬ್ಯಾಟರಿಗಳು ಕಳ್ಳತನವಾಗಿರುವ ಬಗ್ಗೆ ಶಂಕಿಸಲಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, sun film, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ
ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗುಡಿಹಳ್ಳಿಯ ಶ್ರೀ ಪಾರ್ವತಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾದರು. ಶಿವರಾತ್ರಿ ಆಚರಣೆಯ ಬಳಿಕ ನಡೆದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನಾದ್ಯಂತ ಸಹಸ್ರಾರು ಮಂದಿ ಶಿವನ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಶಾಸಕ ರವಿಕುಮಾರ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು, ABD ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ ರಥೋತ್ಸವದಲ್ಲಿ ಭಾಗವಹಿಸಿ ರಥವನ್ನು ಎಳೆದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಮತ್ತು ರೈತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಆ ಪಾರ್ವತಾಂಬಾ ಸಮೇತ ಸೋಮೇಶ್ವರ ಸ್ವಾಮಿಯಲ್ಲೂ ಕೂಡ
ತಾಲೂಕಿನ ಅಬ್ಬಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ 18ನೇ ವರ್ಷದ ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಸಿಂಗರಿಸಿ ವಿಶೇಷ ಪೂಜೆ, ಹೋಮ, ಹವನ, ಕಲಶ ಪೂಜೆ, ಗಣಪತಿ ಪೂಜೆ ನಡೆಸಿ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ಗುಡಿಹಳ್ಳಿ ಮತ್ತು ಸುತ್ತಲಿನ ಗ್ರಾಮಗಳ ಹೆಣ್ಣು ಮಕ್ಕಳು ದೀಪಗಳನ್ನು ಹೊತ್ತು ಮೆರವಣಿಗೆ ನಡೆಸಿ ದೇವರಿಗೆ ಆರತಿ ಎತ್ತಿದರು. ವೀರಗಾಸೆ ಕಲಾ ತಂಡ ಮೆರವಣಿಗೆಗೆ ಮೆರುಗನ್ನು ತಂದಿತ್ತು. ರಥೋತ್ಸವದಲ್ಲಿ ಬುರುಗು, ಬತಾಸು ಸೇರಿದಂತೆ ಮತ್ತಿತರ ಪುಟ್ಟ ಅಂಗಡಿಗಳು ತಲೆ ಎದ್ದಿದ್ದು ಖರೀದಿಯಲ್ಲಿ ಭಕ್ತಾದಿಗಳು ಮಗ್ನರಾಗಿದ್ದರು. ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ದಾನಿಗಳು ಮತ್ತು ಭಕ್ತಾದಿಗಳು ಪಾನಕ, ಕೋಸಂಬರಿಯನ್ನ ಹಂಚಿ ಭಕ್ತಿಭಾವ ಮೆರೆದರು. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಅವರ ಮಾರ್ಗದರ್ಶನದಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸತೀಶ್ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೈಗೊಂಡಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಅಸಮರ್ಪಕ ವಿದ್ಯುತ್ ಪೂರೈಸುತ್ತಿರುವುದನ್ನು ವಿರೋಧಿಸಿ ಡಿಪಾಳ್ಯ ಬೆಸ್ಕಾಂ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ತಾಲೂಕಿನಲ್ಲಿ ರೈತರಿಗೆ ಬೆಳಗ್ಗೆ ನೀಡಬೇಕಾದ 7 ಗಂಟೆ ಮತ್ತು ರಾತ್ರಿ ವೇಳೆಯ 3 ಗಂಟೆಯ ವಿದ್ಯುತ್ತನ್ನು ನೀಡದೆ ಬೆಸ್ಕಾಂ ಅಧಿಕಾರಿಗಳು ರೈತರನ್ನು ವಂಚಿಸುತ್ತಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯವಾಗಿರುವುದರಿಂದ ಸಮರ್ಪಕ ವಿದ್ಯುತ್ ನೀಡದೇ ಇರುವುದರಿಂದ ದೀಪಗಳ ಬೆಳಕಿನಲ್ಲಿ ಓದುವ ಹಾಗಾಗಿದೆ. ಕೂಡಲೇ ಅಧಿಕಾರಿಗಳು ರೈತರಿಗೆ ಅಡೆತಡೆ ಇಲ್ಲದೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು. ಇಲ್ಲವಾದಲ್ಲಿ ಗುಡಿಬಂಡೆ ಬೆಸ್ಕಾಂ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿ ಮನವಿ ಪತ್ರ ಸಲ್ಲಿಸಿದರು. ರವಿ ಅಂತ ನನ್ನ ಹೆಸರು. ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ರೋಡು ಕಾಮಗಾರಿ ಮುದವಾಡಿ ಕೋಡಿಯಿಂದ ರೋಜರ್ಪಲ್ಲಿ ಗೇಟ್ವರೆಗೂ ಈ ರೋಡ್ ಕಾಮಗಾರಿ ಚಾಲ್ತಿಯಲ್ಲಿ. ಈ ರೋಡ್ ಕಾಮಗಾರಿ ಕಾಸ್ಟ್ ಏನಪ್ಪ ಅಂತಂದರೆ 10 ಕೋಟಿ. 10 ಕೋಟಿ ಕಾಮಗಾರಿನ ನಾವು ಸ್ವಾಗತಾರ್ಹ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇರಲಿ. ಆದರೆ ಮುದವಾಡಿ ಗೇಟಲ್ಲಿ ಸುಮಾರು ಒಂದು 15ರಿಂದ 16 ಹಳ್ಳಿ ಜನ ಸೇರ್ತಾಯಿದ್ದಾರೆ. ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಮಕ್ಕಳು ಎಲ್ಲ ಸೇರ್ಕೊಳ್ತಾ ಇದ್ದಾರೆ. ಇದು ಬಸ್ ಹತ್ತಿ ಕೋಲಾರ ಕಡೆ ಹೋಗ್ತಾರೆ ಮತ್ತು ಶ್ರೀನಿವಾಸಪುರ ಕಡೆ ಹೋಗ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮುದವಾಡಿ ಹತ್ರ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಒಂದು ಪಂಚಾಯತಿ ಕಟ್ಟಡ ಇದೆ ಮುದವಾಡಿ ಹತ್ರ, ಈ ಮೇನ್ ರೋಡ್ಗೆ. ಮತ್ತು ಒಂದು ಪ್ರಾಥಮಿಕ ಶಾಲಾ ಕಟ್ಟಡ ಇದೆ, ಈ ಕಡೆ ಒಂದು ಹೈಸ್ಕೂಲು ಶಾಲಾ ಕಟ್ಟಡ ಇದೆ, ಮತ್ತು ಸೆಂಟ್ರಲ್ಲಿ ಅಂಗನವಾಡಿ ಕಟ್ಟಡಗಳು 2 ಇದೆ. ಈ ರೋಡನ್ನು ಈ ಒಂದು ರೋಡಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತುಂಬ ಓಡಾಟ ಇರೋದ್ರಿಂದ ಈ ರೋಡನ್ನು ಅಗಲ ಮಾಡಿಕೊಡಿ, ನಮಗೆ ಸ್ವಲ್ಪ ಸೆಂಟ್ರಲ್ ಡಿವೈಡರ್ ಮಾಡಿ ರೋಡನ್ನು ಅಗಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಶ್ರೀನಿವಾಸಪುರ AW ಮತ್ತು ಕೋಲಾರ AW ಮತ್ತು ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ವಿ. ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೈನ್ ಮಾಡಿ ಲೆಟರ್ ಕೊಟ್ಟಿದ್ವಿ. ಆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದರು. ನಾವು ಹೇಳಿದ್ವಿ, ಇದು ಜಿಲ್ಲಾ ಹೈವೇ ಆಗಿದೆಯಾ ಅಥವಾ ಸ್ಟೇಟ್ ಹೈವೇ ಆಗಿದೆಯಾ, ಅದರಿಂದ ಕಾಮಗಾರಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾರೆ ಇದು ಸ್ಟೇಟ್ ಹೈವೇ ಅಂತ ಹೇಳ್ಬಿಟ್ಟು. ಸರ್ ಮಾರ್ಜಿನ್ ಏನು ಅಂತ ಕೇಳಿದ್ವಿ. ಮಾರ್ಜಿನ್ ಸೆಂಟ್ರ್ ರೋಡಿಂದ 60 ಅಡಿ, ಆ ಕಡೆ 60 ಅಡಿ, ಈ ಕಡೆ ಅಂತ ಹೇಳಿದ್ವಿ. ನೀವು ಮಾರ್ಜಿನ್ನ ಫಸ್ಟು ಈ ಗೇಟಲ್ಲಿ ತೆರವುಗೊಳಿಸ್ಬಿಟ್ಟು ಆಮೇಲೆ ಕಾಮಗಾರಿನ ನೀವು ತಗೊಳ್ಳಿ ಸರ್ ಅಂತ ನಾವು ಹೇಳಿದ್ವಿ. ಚಾಲ್ತಿ ಕೊಡಿ ಕಾಮಗಾರಿಗೆ ಅಂತ ಹೇಳ್ಬಿಟ್ಟು. ಆಯ್ತು ಅಂತ ಹೇಳ್ಬಿಟ್ಟು ಅದೇ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೆರವುಗೊಳಿಸಿದ್ರು. ಅದೇನೋ ಹೇಳ್ತಾರಲ್ಲ ಹಂಗೆ ಅವರು ಉಡಾಪೆ ಒತ್ತಡಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಆರೋಗ್ಯದಾಯಕ ಕಾಮಗಾರಿ ಅಲ್ಲ ಅನಿಸ್ತಾ ಇದೆ.
ಇದೇ ಸಂದರ್ಭದಲ್ಲಿ ನರಸಿಂಹಮೂರ್ತಿ, ಶ್ರೀನಿವಾಸ್, ಸನತ್ ಕುಮಾರ್, ಮುನಿವೆಂಕಟಪ್ಪ, ಬಾಬು, ಗೋಪಿ, ಲಕ್ಷ್ಮೀನಾರಾಯಣ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ನಿನಗೆ ಯೋಗ್ಯತೆ ಇದ್ರೆ ಜನರಲ್ ಹೋಗು, ಜನತಾ ನ್ಯಾಯಾಲಯದಲ್ಲಿ ವಿಶ್ವಾಸವನ್ನು ಕೊಡಿ, ಅದು ಗೆದ್ದು ಬಾ. ಒಂದು ಒಬ್ಬ ಚುನಾಯಿತ ಶಾಸಕರ ಮೇಲೆ ಈ ತರಹ ಅವಹೇಳನಕರವಾದಂಥ ಹೇಳಿಕೆಗಳನ್ನು ಕೊಡುವುದನ್ನು ನಾವು ಸಹಿಸಲಿಕ್ಕೆ ಕೂಡಲಿಕ್ಕೆ ಸಾಧ್ಯ ಇಲ್ಲ. ಗುಡಿಬಂಡೆ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ತಾಲೂಕು ಕಾಂಗ್ರೆಸ್ ಪಕ್ಷದಿಂದ ಪತ್ರಿಕಾಗೋಷ್ಠಿ ಆಯೋಜಿಸಿ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯ ಎಚ್.ಪಿ. ಲಕ್ಷ್ಮೀನಾರಾಯಣ ಮಾತನಾಡಿ, ನಮ್ಮ ಶಾಸಕರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಚುನಾವಣೆ ಆಯೋಗಕ್ಕೆ ಆದಾಯದ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆಂದು ಪ್ರಶ್ನಿಸಿ ಬಿಜೆಪಿ ಮುಖಂಡ ಸಿ. ಮುನಿರಾಜು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯ ನಮ್ಮ ಶಾಸಕರ ಆಯ್ಕೆಯನ್ನು ಅಸಿಂಧು ಮಾಡಿದೆ. ಆದರೆ ಸಿ. ಮುನಿರಾಜುರವರ ಮನವಿಯನ್ನ ತಿರಸ್ಕರಿಸಿದೆ. ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಸೇರಿ ಇತರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವುದರಿಂದ ಅವರು ಅತ್ಯಧಿಕ ಮತಗಳಿಂದ 3 ಬಾರಿ ಶಾಸಕರಾಗಿದ್ದಾರೆ. ಸಿ. ಮುನಿರಾಜುರವರನ್ನ ಮತದಾರರು ತಿರಸ್ಕರಿಸಿದ್ದು ಅವರು ಅಧಿಕಾರವನ್ನು ಹಿಡಿಯಲು ಆರೋಪಗಳನ್ನು ಮಾಡುತ್ತಾ ಇಂತಹ ಕೆಲಸಗಳನ್ನ ಮಾಡುತ್ತಿದ್ದಾರೆ. ನಮ್ಮ ಕ್ಷೇತ್ರದ ಜನರು ಬುದ್ಧಿವಂತರು, ಬೇರೆ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಇಲ್ಲಿ ನೆಲೆ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ಸಿ. ಮುನಿರಾಜು ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಅನೇಕ ಅಕ್ರಮಗಳನ್ನ ಮಾಡಿ ಬಾಗೇಪಲ್ಲಿ ಕ್ಷೇತ್ರದಲ್ಲೂ ಅಕ್ರಮಗಳನ್ನ ಮಾಡಲು ಬಂದಿದ್ದಾರೆ. ಇವರು ಏನೇ ಮಾಡಿದ್ರೂ ನಮ್ಮ ಕ್ಷೇತ್ರದಲ್ಲಿ ಮುನಿರಾಜು ಆಟಗಳು ನಡೆಯೋದಿಲ್ಲ. ನಮ್ಮ ಶಾಸಕರು ಮುಂದಿನ ಕಾನೂನು ಹೋರಾಟ ಮಾಡಲಿದ್ದು ಅವರಿಗೆ ಜಯ ಸಿಗುತ್ತೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಮುನಿರಾಜ್ ಅವರು ಎಷ್ಟು ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಅವರು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಹೇಳಿದ್ದು ನಾನೇ ಇನ್ನು ಶಾಸಕ ಅಂತ. ಏನ್ರಿ ಇದೇನು ಉಚಿತನಲ್ಲಿ ಶಾಸಕ ಒಂದು ವೇಳೆ ಸುಬ್ಬಾರೆಡ್ಡಿ ಅವರು ಅಸಿಂಧು ಆದರೆ ಚುನಾವಣೆ ಪ್ರಕ್ರಿಯೆಗಳಿರಲ್ವೇ, ಪ್ರಜಾತಂತ್ರ ವ್ಯವಸ್ಥೆ ಇರಲ್ವೇ, ಇದಕ್ಕಿಂತ ದುರಹಂಕಾರದ ಮಾತು ಬೇರೊಂದಿಲ್ಲ. ಒಂದು ಅದರ ಜೊತೆಗೆ ನಿನ್ನ ಚುನಾವಣಾ ಸಮಯದಲ್ಲಿ ಹೋಗಿದ್ರಲ್ಲ, ಈ ಧರ್ಮಸ್ಥಳಕ್ಕೆ ಬಸ್ಸುಗಳು ಅಂತ ಕಳಿಸ್ಕೊಟ್ಟೆ, ನೀನು ಆಡಿಟ್ ಕೊಟ್ಟಿದ್ದೀನಪ್ಪ ರಾಯ. ನೀ ಕೂಡಿಸೋದು ಒಂದು ಭಾಗ. ನಿನಗೆ ಯೋಗ್ಯತೆ ಇದ್ರೆ ಜನರಲ್ ಹೋಗು, ಜನತಾ ನ್ಯಾಯಾಲಯದಲ್ಲಿ ವಿಶ್ವಾಸವನ್ನು ಕೊಡಿ, ಅದು ಗೆದ್ದು ಬಾ. ಒಂದು ಒಬ್ಬ ಚುನಾಯಿತ ಶಾಸಕರ ಮೇಲೆ ಈ ತರಹ ಅವಹೇಳನಕರವಾದಂಥ ಹೇಳಿಕೆಗಳನ್ನು ಕೊಡುವುದನ್ನು ನಾವು ಸಹಿಸಲಿಕ್ಕೆ ಕೂಡಲಿಕ್ಕೆ ಸಾಧ್ಯ ಇಲ್ಲ. ಗವರ್ನರ್ನವರು ನಾನು ನೋಡಿದೆ, ಮುನ್ರಾಜ್ ಶಾಸಕನಿಗೆ ಆಗ್ತಕ್ಕಂಥದ್ದನ್ನು ನಾನು ತುಂಬಾ ಗೌರವ. ಅಲ್ರಿ ಯಾರು ನೀವು ಭ್ರಷ್ಟ? ಆನೇಕಲ್ ಸೈಟ್ನಿಂದ ಹಿಡಿದು ದಾರಿಯಿಂದ ಹಿಡಿದು ನುಂಗಿರ್ತಕ್ಕಂಥದ್ದು ನೀವು ಸುಬ್ಬಾರೆಡ್ಡಿ ಅವರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಇದೆ. ಸುಬ್ಬಾರೆಡ್ಡಿ ಅವರಾಗ್ಲಿ, ಕೃಷ್ಣೇಗೌಡರಾಗ್ಲಿ, ಕಾನೂನು ಮುಂದೆ ಯಾವುದು ದೊಡ್ಡದಲ್ಲ. ನಮ್ಗೆ ಈ ಸಂವಿಧಾನವೇ ಅಂತ್ಯ. ಆ ಸಂವಿಧಾನವನ್ನು ನಾವು ಗೌರವಿಸ್ತೀವಿ. ಜೊತೆಗೆ ಸುಬ್ಬಾರೆಡ್ಡಿ ಅವರ ಒಬ್ಬ ಅಭಿಮಾನಿಯಾಗಿ ಅವರೆಲ್ಲ ಕಷ್ಟ ಸುಖಗಳಿಗೆ ನಾವೆಲ್ಲ ಗುಡುಬಂಡೆ ಜನತೆ ರಾತ್ರಿ ಹಗಲು ಕೂಡ ಅವರ ಜೊತೆಗಿರ್ತೀವಿ ಎನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹಿಂದೆ ಕೂಡ ಅವರು ಮಾಡಿರುವಂತಹ ಚಟುವಟಿಕೆಗಳು, ಅವರ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಅವ್ರ ಮೇಲೆ ಎಷ್ಟು ಕೇಸುಗಳಿದ್ದಾವೆ, ಯಾವ್ಯಾವ ಕೇಸುಗಳು ಯಾವ ಹಂತದಲ್ಲಿದ್ದಾವೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ನಮಗಿದೆ. ಅವರು ಬೆಂಗಳೂರಲ್ಲಿ ಸೇರ್ಕೊಂಡು ಈ ರೀತಿಯಂತ ಕುತಂತ್ರಗಳನ್ನ ಇಟ್ಕೊಂಡು ಮಾಡ್ತಾ ಇರುವಂತ ಕೆಲಸಗಳಿರಲ್ಲ. ಸೊ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸುಬ್ಬಾರೆಡ್ಡಿನ ಅಭಿಮಾನಿಗಳು, ಈ ಕ್ಷೇತ್ರದ ಜನರಲ್ಲಿ ವಿನಂತಿ ಮಾಡೋದಾದ್ರೆ ನಾವು ಯಾರು ಎದುಗುವಂತ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ನ್ಯಾಯಾಲಯದ ಮೇಲೆ ಭರವಸೆ ಇಟ್ಕೊಂಡು ಮುಂದಿನ ನ್ಯಾಯಾಲಯಗಳಿಗೆ ಮುಂದಿನ ನ್ಯಾಯಕ್ಕಾಗಿ ನಾವು ಮೇಲ್ಮಟ್ಟದ ನ್ಯಾಯಾಲಯಕ್ಕೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಒಂದು ಅಸಿದ್ದು ಅಂತ ಹೇಳಿದ್ದಾರೆ ವಿನಃ ಏನು ಪರಾಜಿತ ಅಭ್ಯರ್ಥಿ ಹಿಂದೆ 4-5 ತಿಂಗಳಿಂದ ಒಂದು ಮಾತನ್ನ ಹೇಳಿದ್ರು, 1 ತಿಂಗಳು ಜನವರಿ ನಂತರ ನಾನೇ ಶಾಸಕ ಅಂತೇಳಿ.
ಅಷ್ಟು ದುರಹಂಕಾರವಾಗಿ ಅವರು ಈಗಾಗಲೇ ಮಾತನಾಡಿದ್ದಾರೆ ಮಾಧ್ಯಮಗಳ ಮುಖಾಂತರ. ಅವೆಲ್ಲ ಅರ್ಥಕ್ಕೂ ಅವಕಾಶ ಕೊಟ್ಟಿಲ್ಲ. ಈ ವೇಳೆ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಮೇಶ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಜ್ ಪಾಷಾ, ಮುಖಂಡರಾದ ನಂಜುಂಡಪ್ಪ, ರಾಜಾರೆಡ್ಡಿ ಸೇರಿದಂತೆ ಇತರರು ಇದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.